ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ
ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಟವನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ಬಂದವರಿಂದ ಬೆಂಗಳೂರಲ್ಲಿ ಬೆಂಕಿ ಆಟ ಶುರುವಾಗಿದೆ. ಬಂಧನ ಭೀತಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನೇ ಅಳಿಸುವಂತ ಕುತಂತ್ರವನ್ನ ಈ ನುಸುಳುಕೋರರು ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಅಕ್ರಮ ಅಡ್ಡೆಗಳು ಏಕಾಏಕಿಯಾಗಿ ದಗದಗಿಸ್ತಾ ಇದೆ. ಅದರ ಹಿಂದೆ ಈಗ 108 ಅನುಮಾನಗಳು ಕಾಡ್ತಾ ಇರೋದು. ತಾವು ಹೋಗೋದಲ್ದೆ ತಾವಿದ್ದಂತ ಪ್ರದೇಶವನ್ನ ಆ ನೆಲವನ್ನ ಸುಟ್ಟು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ನಡೆಸ್ತಾ ಇದ್ರು ಇವರು ಅಂತ ದಂಧೆ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಬೇಗೂರಾಯ್ತು. ಈಗ ಬಿಂಗಿಪುರ ಅಲ್ಲೂ ಕೂಡ ಅಂಥದ್ದೇ ಬೆಂಕಿ ಘಟನೆ. ಈ ಕೊಳ್ಳಿ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ